ಚೆನ್ನಾಗಿ ಓದ್ಬೇಕು, ದೊಡ್ಡ ವ್ಯಕ್ತಿ ಆಗ್ಬೇಕು. ಈ ಲೋಕದಲ್ಲಿ ಏನಲ್ಲಿ ಇದೆಯೋ ಅದೆಲ್ಲ ನಿಂದಾಗುತ್ತೆ. ಹೇಗೆ ಕಾಣಿಸ್ತಿದ್ದಾನೆ ನನ್ನ ಮಗ? ಫೇಕ್ ಲಾಯರ್. ಆಲ್ ದ ಬೆಸ್ಟ್ ಮಾವ. ಲಕ್ಷ್ಮಣ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾನೆ. ಗುಡ್ ಲಕ್. ರಾಜಿ, ಒಳ್ಳೇದಾಗ್ಲಿ ಕಣ. ಲಾಯರ್ ಲಕ್ಷ್ಮಣ್. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಈಗ ಪಸಂದಾಯ್ತು. ಅಪ್ಪ ನಾನೊಂದು ಕೇಳ. ಹೇಳ್ಕಂದ. ನೀನು ದಫೇದಾರಾಗಿ ಎಷ್ಟು ವರ್ಷ ಆಯ್ತು? ಸುಮಾರು 20 ವರ್ಷ ಆಯ್ತು. ಮತ್ ನೀನ್ ಯಾಕೆ ಇನ್ನೂ ಇನ್ಸ್ಪೆಕ್ಟರ್ ಆಗಿಲ್ಲ? ಅಯ್ಯ, ಕತ್ತೆ ಯಾವತ್ತಿದ್ರು ಕತ್ತೆನೆ, ಕುದುರೆ ಕುದುರೆ. ನಿನ್ನ ಕತ್ತೆ ಒಂದವ್ರೆ ದೊಡ್ಡ ಕತ್ತೆ. ನಮ್ಮಪ್ಪ ಯಾವತ್ತಿದ್ರು ಕುದುರೆನೆ, ಅದು ದೇವ್ಲೋಕದ ಕುದುರೆ. ನಿನಗೆ ಗೊತ್ತಾ, ನನ್ಗೊಂದು ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ನೀನ್ ಇನ್ಸ್ಪೆಕ್ಟರ್ ಆಗಿದ್ದೆ. ನಿನ್ ಶಾಟ್ ಮೇಲೆ 3 ಸ್ಟಾರ್ಸ್ ಇತ್ತು. ಸುಂಟದಿಂದ ಪಿಸ್ತೂಲ್ ಎತ್ತಿ ಟಿಸ್ಕ್ಯಾವ್ ಜೀಪಿಂದ ಇಳ್ಕೊಂಡ್ ಬರ್ತಾ ಇದ್ರೆ ಅಂದ ನನ್ನ ಮಾತು ಹೇಳ. ಇದು ನಿನ್ನ ಮಲಗಿದ ತಕ್ಷಣ ಬಿದ್ದಿರೋ ಕನಸಿರ್ಬೇಕು, ಅದಕ್ಕೆ ಅದು ಯಾವತ್ತೂ ನಿಜ ಆಗಲ್ಲ. ಹೋಗಪ್ಪ, ನೀನು ಯಾವಾಗ್ಲೂ ಆಗಲ್ಲ ಆಗಲ್ಲ ಅಂತೀಯ. ಟ್ರೈ ಮಾಡಿದ್ರೆ ಹಾಗೆ ಆಗುತ್ತೆ. ನೀನ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ಅಯ್ಯೋ ನೋಡಮ್ಮ, ಅದಕ್ಕೆ ನನಗಿನ್ನ ಸೀನಿಯರ್ಸು ತುಂಬ ಜನ ಇದ್ದಾರೆ. ಅದಕ್ಕೆ ಸುಮಾರು ಪರೀಕ್ಷೆಗಳು ಪಾಸ್ ಮಾಡಬೇಕು, ಸಿಕ್ಕಾಪಟ್ಟೆ ಓದಬೇಕು. ಅದು ಆಗೋದಲ್ಲ ಹೋಗೋದಲ್ಲ, ಸುಮ್ಮನೆ ನೀ. ಲಕ್ಷ್ಮಣ್, ಕಾರ್ ನಿಲ್ಸು. ಏನಾಯ್ತಪ್ಪ? ಗಾಡಿ ಓಡಿಸ್ತಾ ಇದೆಯಾ? ಏನೋ ಒಂದು ಮಿಸ್ಟೇಕ್ ಆಗಿದೆ. ಸ್ಮೂತಾಗಿ ಓಡಿಸ್ತಾ ಇದ್ದೀನಲ್ಲಪ್ಪ. ಅದಲ್ಲ, ಗಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನೋ ಮರ್ತು ಬಿಟ್ಟಿದ್ಯಾ. ಸೀಟ್ ಬೆಲ್ಟ್ ಹಾಕೋ. ಸಾರಿ ಅಪ್ಪ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸೀಟ್ ಬೆಲ್ಟ್ ಹಾಕೊಂಡಿರ್ಬೇಕು. ಸೇಫ್ಟಿ ಫಸ್ಟ್. ಸರಿಯಪ್ಪ. ನೋಡಿ, ಏನಮ್ಮ ಇವತ್ತು ಕ್ಲಾಸ್ ಇದೆ ನಿನಗೆ? ಇವತ್ತು ಪ್ರಾಕ್ಟಿಕಲ್ಸ್ ಇದೆ ಅಪ್ಪ. ನಾವು ಡಿಸೈನ್ ಮಾಡಿರೋ ಡ್ರೆಸ್ಸನ್ನೆಲ್ಲ ಹಾಕೊಂಡು ಕ್ಯಾಟ್ ವಾಕ್ ಮಾಡಬೇಕು. 2 ಟೀಮ್ಸ್ ಮಾಡಿದ್ದೀವಿ. ನಾವು ಮಾಡಿರೋದನ್ನ ಅವ್ರಿಗೆ ತೋರಿಸ್ಬೇಕು, ಅವ್ರು ಮಾಡಿರೋದನ್ನ ನಮಗೆ ತೋರಿಸ್ಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಬೇಗ ನೋಡಿ ಹೋಗೋಣ. ಅಯ್ಯೋ, ನಾನು ಬೇಗ ಹೋಗ್ಬೇಕಮ್ಮ. ಇವತ್ತು ಅದು ಯಾವುದೋ ಸಂಘದ ಸ್ಟ್ರೈಕ್ ಅಂತೆ, ನನಗೆ ಆಲ್ ಡ್ಯೂಟಿಗೆ ಹಾಕಿದ್ದಾರೆ. ದಿನ ಇಡೀ ಬಿಸಿಲಲ್ಲಿ ಸಾಯಬೇಕು. ಹಂಗೆ ಕುಸುಮ, ಬರ್ತೀನಿ. ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ. ಬಾಯ್ ಅಮ್ಮ. ಏನ್ರಿ ನಿಮ್ಮ ಕಂಟಾಕ್ಟ್ವಾ?
ಆಂಟಿ ನಿಮ್ಗೆ? ಈ ಕಡೆ ಹೋಗ್ಬೇಕಾ ಇಲ್ಲ ಈ ಕಡೆ ಹೋಗ್ಬೇಕಾ? ಈ ಕಡೆ ಹೋಗ್ಬೇಕು ಅಂದ್ರೆ ಇಂಡಿಕೇಟರ್ ಹಾಕ್ಬೇಕು ಅಂತ ಗೊತ್ತಾಗಲ್ಲ, ದೊಡ್ಡ ಗಾಡಿ ಇದೆ ಅಂತ ನುಗ್ಬಿಡೋದಾ? ಅಲ್ಲ ರೀ ನೀವು ನೋಡು, ಹೀಗೆ ಯಾರೋ ಅವಸರ ಇರೋರು ನುಕ್ಕೊಂಡು ಬರ್ತಾರೆ. ನಾವು ಹುಷಾರಾಗಿರ್ಬೇಕು, ಬೇರೆಯವರು ಎಚ್ಚರಿಕೆಯಿಂದ ಇರಬೇಕು ಅಂತ ನಿರೀಕ್ಷೆ ಮಾಡಬಾರ್ದು. ಈ ಫಾರ್ಮಾಲಿಟೀಸ್ ಎಲ್ಲ ಯಾಕಪ್ಪ ಗೆಳೆಯ? ನನ್ನ ಮಗನ ಬಗ್ಗೆ ನಿನ್ನೆನೆ ಎಲ್ಲ ಹೇಳಿದ್ದೀನಿ. ನಾನು ಅರ್ಜೆಂಟ್ ಆಗೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಧಾರಾಳವಾಗಿ ಹೊರಡು. ಲಕ್ಷ್ಮಣ ವಿಷಯನ ನನಗೆ ಬಿಟ್ಬಿಡು. ಶ್ರದ್ಧೆ ಹೊಂದಿದ್ರೆ ಸಾಕು. ಕಾನ್ಟ್ರೇಟ್ ಮಾಡ್ತೀನಿ. ಅವನಿಗೆ ಮೊದಲಿಂದ ನಾನು ಲಾಯರ್ ಆಗಬೇಕು ಅಂತ ಆಸೆ. ಅದಕ್ಕೆ ಎಲ್ಲ ಬಿಟ್ಟು ಲಾ ತಗೊಂಡ. ನಾನೇನು ತಗೊಂಡೆ? ನೀವು ತಾನೇ ತಗೊಳ್ಳೋ ಹಾಗೆ ಮಾಡಿದ್ದು. ಲಕ್ಷ್ಮಣ್, ಪ್ರಸನ್ನ ಕುಮಾರ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದ ಇಂಡಸ್ಟ್ರಿ. ಇವ್ರಿಗಿಂತ ಬುದ್ಧಿವಂತರು ಎಲ್ಲೂ ಸಿಗಲ್ಲ. ಅವ್ರು ಗೆದ್ದಿರೋ ಕೇಸ್ ನೋಡಿದ್ರೆ ನಿನ್ಗೆ ಗೊತ್ತಾಗುತ್ತೆ. ಬೇಕಿದ್ರೆ ಅವ್ರ ಜೂನಿಯರ್ಸ್ ಹತ್ರ ಕೇಳಿ ತಿಳ್ಕೊ. ನೋಡು, ನಿನ್ಗೆ ಏನೇನು ಕಲಿಬೇಕೋ ಅದೆಲ್ಲ ಕಲಿ. ಇದಕ್ಕಿಂತ ಉತ್ತಮವಾದ ವೇದಿಕೆ ಥ್ಯಾಂಕ್ಸ್ ಅಪ್ಪ. ಲಕ್ಷ್ಮಣ್, ಲಾಯರ್ ಆಗಬೇಕು ಅಂತ ಹೊರಟಿದ್ಯಾ? ಗುಡ್. ಆದರೆ ಅಡ್ವೊಕೇಟ್ ಆಗೋದಷ್ಟು ಸುಲಭ ಅಲ್ಲ. ಸಾವಿರಾರು ಕಾನೂನುಗಳನ್ನ ಅರಗಿಸಿ ಕುಡಿಬೇಕು. ಯಾವ್ಯಾವ ಕಾನೂನುಗಳನ್ನ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕು. ಅದಕ್ಕೆ ಶ್ರದ್ಧೆ ಬೇಕು, ಅಭ್ಯಾಸ ಮಾಡಬೇಕು. ಮನಸ್ಸಿಟ್ಟು ಕೆಲಸ ಮಾಡ್ತೀಯ? ಮಾಡ್ತೀನಿ ಸರ್. ನಮ್ಮಲ್ಲಿ ಸಾಮಾನ್ಯವಾಗಿ ಟೆಸ್ಟ್ ಕೊಟ್ಟು ಅದರಲ್ಲಿ ಪಾಸ್ ಆದ್ರೆ ಮಾತ್ರ ಕೆಲಸಕ್ಕೆ ಸೇರಿಸ್ಕೊತೀವಿ. ನಿನ್ನ ತಂದೆ ನನ್ನ ಆತ್ಮೀಯ ಸ್ನೇಹಿತ. ಅವನು ತುಂಬಾ ಶಿಸ್ತಿನ ವ್ಯಕ್ತಿ. ಮಗನ್ನು ಅದೇ ರೀತಿ ಬೆಳೆಸಿರ್ತಾನೆ ಅಂದುಕೊಂಡು ಯಾವ ಪರೀಕ್ಷೆನೂ ಇಲ್ಲದೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೀನಿ. ಬೇಕಾದ್ರೆ ಪರೀಕ್ಷೆ ಕೊಡಿ ಸರ್, ಬರಿತೀನಿ. ಗುಡ್. ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಸಾಕು. ನಿನ್ನ ತಂದೆನೂ ಅಷ್ಟೇ, ತುಂಬಾ ಆತ್ಮವಿಶ್ವಾಸ ಇರೋ ವ್ಯಕ್ತಿ. ಅವನ ತರ ನೀನಾಗ್ಬೇಕು. ಸರಿ ಸರ್. ರಾಮ್ಪಾಲ್ ಸರ್. ಲಕ್ಷ್ಮಣ್, ಇವರು ರಾಮ್ಪಾಲ್ ನಾಯ್ಡು ಅವರೇ. ಇವರು ಲಕ್ಷ್ಮಣ್ ಅಂತ ನಮ್ಮ ಆತ್ಮೀಯ ಸ್ನೇಹಿತರ ಮಗ. ಇವತ್ತಿಂದ ನಮ್ಮ ಆಫೀಸಲ್ಲಿ ಜೂನಿಯರ್ ಆಗಿ ಹೊಸ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅವರಿಗೆ ಎಲ್ಲರೂ ಪರಿಚಯ ಮಾಡಿಸಿ, ಅವ್ರ ಜಾಗ ತೋರಿಸಿ. ಬನ್ನಿ ಸರ್, ತೋರಿಸ್ತೀನಿ. ತುಂಬ ಒಳ್ಳೆ ಕೆಲಸ ಮಾಡಿದೆ ಜಾನಕಿ. ಲಕ್ಷ್ಮಣ್ ಒಳ್ಳೇದಾಗುತ್ತೆ. ಸುನಿ 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 ಏ ಸುನಿ ಸುನಿ ಸುನಿ. ಏನ್ರಿ? ಇಲ್ಲಿ ಹೇಗಿದ್ಯಾ? ಅಳಿಯಂದ್ರು ಆಫೀಸ್ ಸೇರ್ಕೊಂಡ್ಬಿಟ್ರು. ಹೌದಾ? ದೇವ್ರ ದೊಡ್ಡವನು ಅಂತೂ ಕಂಡ್ಬಿಟ್ಟ. ರೀ, ಅಳಿಯಂದ್ರಿಗೆ ಕೆಲಸ ಸಿಕ್ಕಿದ್ರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತೀನಿ ಅಂತ ಹಲ್ಸ್ಕೊಂಡಿದ್ದೆ. ಹೋಗ್ಬಿಟ್ಟು ಬರನೇನ್ರಿ? ನಿನ್ನ ಮನುಷ್ಯನಿಗಿಂತ ದೇವರು ತಲೆ ಮೇಲೆ ಕನಕಾಂಬರ ಹೂವು ಅಷ್ಟು ಮಾತ್ರ ಮುಖ್ಯ ಆಗುತ್ತೆ. ಎಷ್ಟು ಸಾರಿ ಹೇಳಿದ್ದೀನಿ ಈ ಕನಕಾಂಬರ ಮುಡಿಬೇಡ ಅಂತ. ಕನಕಾಂಬರ ದಿವಸ ಬೆಳಿಗ್ಗೆ ಸರ್ಕಲ್ ಹೋಗಿ ಮಲಗಿ ಉತ್ತಮ ಇಟ್ಟಿರ್ತೀನಿ. ನೀನು ಮಾತ್ರ ಕನಕಾಂಬರನ್ನ ಸಿಕ್ಕಿಸ್ಕೊಬಿಡ್ತು. ನೀನು ಈ ಕಾಂಬಿನೇಷನ್ ಹೆಂಗೆ ಕಾಡ್ಸಿ ಗೊತ್ತೇನೆ? ದೇವತೆ ಥರ ಕಾಡ್ಸ. ನೀವು ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ನೀನು ನನಗೆ ದೇವತೆ ಥರ ಕಾಣ್ಬೇಕು. ನನ್ನ ಹೆಂಡತಿ ಥರ ಕಾಣಬೇಕು. ಆಹಾ, ನೋಡು ಹೆಂಗ್ ನಾಚಿ ಕಣ್ಚ. ಹೀಗೆ ನಾಚಿ ಕಣ್ತ ಸಿಕ್ಕಿಸ್ಕೊಂಡ್ಬಿಟ್ಟಿದ್ಯಾ?
ಈಗ ಸಿಕ್ಕಿಸ್ಕೊಂಬಾರ ಅಂತ ಸಾರಿ ಹೇಳಿದ್ದೀನಿ ನಿನಗೆ. ಚೆನ್ನಾಗಿರೋ ಸೀರೆ ಉಟ್ಟಿದ್ಯಾ, ಎಷ್ಟು ಚೆನ್ನಾಗಿ ನೀರಿಗೆ ಹಾಕ್ತೀಯ, ಅದನ್ನ ತಗೊಂಡೋಗಿ ಸಿಕ್ಕಿಸ್ಕೊಂಬರ್ತೀಯ. ಎಲ್ಲ ನೋಡು ಎಷ್ಟು ಸುತ್ತಾಗುತ್ತೆ. ಅದನ್ನೆಲ್ಲ ನೀಟಾಗಿ ಹೀಗೆ ಕಿರಿಕಿರಿಯಾಗಿ ಹಿಂಗೆ ಬಂದು ಹಿಂಗೆ ಕೂತ್ಕೊಂಡ್ರೆ ನೀನು ನಡೀತಾ ಇರಬೇಕಾದ್ರೆ ಹಂಗೆ ಸಾಕು ಎದ್ದೇಳಿ. ಚಿಮ್ಮಿಸ್ತಾ ಬರ್ತಾ ಇದ್ರೆ ನೀನು ಹೆಂಡತಿ ಹೆಂಗೆ ಕಾಣಬೇಕು. ಅಡಿ ಅಂದ್ರೆ ಯಾವ ಆಫೀಸ್ಗೆ ಹೋಗ್ತೀರಿ ಅಂತ ಕೇಳಲಿಲ್ಲ ಸಿದ್ದು. ಪುಟಿಯಲ್ಲಿ ಪುಟಿ ಸಿದ್ದು ಸಿದ್ದು ಪುಟಿ ಇಲ್ಲಿದೆ ಬಂದೆ ನಿಂದು. ಒಳ್ಳೆ ಸುದ್ದಿಗೆ ಒಳ್ಳೆ ಜಾಗದಲ್ಲಿ ಐತಿ. ಚೆನ್ನಾಗಿ ಕಾಣ್ತೀವಿ. ನೋಡ್ತಾ ಇದ್ರೆ ಹಂಗೆ ಮುದ್ದು ಮುದ್ದು ಮಾಡ್ಬೇಕು. ಓ ಮರ್ತು ಬಿಟ್ಟೆ ನೋಡು, ಅಳಿಯಂದ್ರು ಆಫೀಸ್ ಸೇರ್ಕೊಂಡ್ಬಿಟ್ರು, ಲ್ಯಾನ್ ಆಫೀಸ್. 2 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ದೊಡ್ಡ ಅಡ್ವೊಕೇಟ್ ಆಗಿಬಿಡ್ತಾರೆ. ನಿಮ್ಮ ಮಾವ ಜಾನಕಿಗೆ ಒಂದು ಫೋನ್ ಮಾಡಿದ್ರು. ಏ ವೀರು, ಅಳಿಯಂದ್ರಿಗೆ ಲಾಯರ್ ಆಫೀಸಲ್ಲಿ ಕೆಲಸ ಸಿಕ್ತಂತೆ ಕಣೋ. ಹೌದಾ? ಬಂದೆ. ಅಪ್ಪ, ಸಿಂಧು ಕೊನೆಗೂ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಲು. ಇನ್ಮೇಲೆ ನಮ್ಮ ಸಿಂಧು ಲಾಯರ್ ಲಕ್ಷ್ಮಣ್ ಹೆಂಡ್ತಿ. ಹೋಗೋಣ ನೀನು, ಇನ್ಮೇಲಿಂದ ಹೀಗೆಲ್ಲ ರೇಗಿಸ್ಬೇಡ ನನಗೆ, ನಿನ್ ನಾಚಿಕೆ ಆಗುತ್ತೆ. ನೋಡೋ ನಾಚಿಕೆ. ತಗೊಳ್ಳಿ. ಅಂತೂ ಸಿಂಧು ಲಕ್ಷ್ಮಣ ಒಂದಾಗಿ ನನ್ನ ಭಾವ ಸಿಂಧೂರ ಲಕ್ಷ್ಮಣ ಆಗ್ಬಿಟ್ಟ. ಚಾನ್ಸ್ ಹೊಡ್ಕೊಂಡ್ಬಿಟ್ಟೆ ನೀನು. ಹೋಗೋಣ ನೀನು. ಇಲ್ಲೋ ನಿಂದು ಲಕ್ಕಿದು ಮದುವೆ ನಿರ್ಧಾರ ಆಗಿ 300 ವರ್ಷ ಆಗೋಯ್ತು. ಎಷ್ಟು ಹೇಳು? 300 ವರ್ಷ. ಅವತ್ತಿಂದ ದಿನಾನು ಮದುವೆ ಪ್ರಸ್ತಾಪ ಬರ್ತಾನೆ ಇದೆ. ಆದರೂ ನಾಚ್ಕೊಳ್ಳೋದು ಬಿಟ್ಟೇ ಇಲ್ಲಲ್ಲ ನೀನು. ಯಾಕಪ್ಪ? ಹೆಣ್ಣು ಅಂದ್ರೆ ನಾಚಿಕೆ, ಸಂಕೋಚ, ನಯ, ವಿನಯ. ಸಾಕು ಹಳೇ ಕತೆ ಹೇಳ್ಬೇಡ ನೀನು. ಅಪ್ಪ, ಕೊನೆಗೂ ಸಿಂಧು ಅದೃಷ್ಟ ಫಲಾಯಿಸ್ತು ಅಂದು. ಕೋಟ್ಯಾಂತರ ಆಸ್ತಿ ಇರೋ ಮಾವ, ಶ್ರೀಮಂತ ಗಂಡ. ಅವ್ರು ಶ್ರೀಮಂತನ ಕಾರಣಕ್ಕೋಸ್ಕರ ನನ್ನ ಮಗಳನ್ನೂ ಕೂಡ ಕೊಟ್ಟಿಲ್ಲ ಮನೆಗೆ. ನಾನು ಅವನು ಬಾಲ್ಯ ಸ್ನೇಹಿತರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ. ಅವನೇನೋ ಕೆಲಸ ಬಿಟ್ಬಿಟ್ಟು ತಮ್ಮ ಅಪ್ಪನ ಪರ್ಮಿಕೇಶನ್ನ ಮುಂದುವರಿಸ್ಬೇಕು ಅಂತ ಹೊರಟ. ನಾನು ಇಲ್ಲೇ ಉಳ್ಕೊಂಡೆ. ಅವ್ನು ವ್ಯವಹಾರ ಮಾಡ್ದ, ದೊಡ್ಡ ಮನುಷ್ಯ ಆದ, ಶ್ರೀಮಂತ ಆದ, ಓಕೆ. ಅದು ಇವತ್ತು ಆತ್ಮೀಯತೆ ಪ್ರೀತಿ ನಮ್ಮಿಬ್ಬರ ನಡುವೆ ಹಾಗೆ ಉಳ್ಕೊಂಡಿದೆ. ನಾನೊಂದು ಮಾತು ಹೇಳಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ತೆಗೆದಾಕೋದಿಲ್ಲ. ಗೊತ್ತಾ ನಿನಗೆ? ಅಪ್ಪ, ಈ ನಿನ್ನ ಹಳೆ ಕತೆನ 128 ಸಲ ಕೇಳಿದೆ. ನೀನಿಬ್ಬರು ಸ್ನೇಹ ಚೆನ್ನಾಗಿರ್ಬೋದು, ಆದರೆ ನಿನ್ನ ಫ್ರೆಂಡ್ ಆ್ಯಟಿಟ್ಯೂಡು ನಂಗೆ ಇಷ್ಟ ಆಗಲ್ಲ. ಅಷ್ಟೊಂದು ಶಿಸ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಇಲ್ಲ. ಶಿಸ್ತುಗಾರ ಆಗಿದ್ರೆ ನಿನಗೇನೋ ಕಷ್ಟ? ಆ ಮನೆಗೆ ಹೋಗ್ತಿರೋಳು ನಮ್ಮ ಸಿಂಧು, ಅವಳಿಗೆ ಅಡ್ಡಿ ಇಲ್ಲ ಅಂದಮೇಲೆ ನೀನ್ ಯಾಕೋ ಸಂಕಟ ಪಡ್ತೀಯಾ? ಅಮ್ಮ, ನಾನು ಒಂದ್ಸಲ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ಲಾ? ಸಿಂಧು, ಹೋಗ್ತಾ ಬಿಸಿಬೇಳೆ ಬಾತ್ ಮಾಡ್ಕೊಂಡು ಹೋಗೋದನ್ನ ಮರಿಬೇಡ. ಹೋಗೋಣ ನೀನು. ಆಯಿತು ಪುಟ್ಟಿ, ಹೋಗಮ್ಮ. ಬಿಸಿ ಬೇರೆ ಮಾತು ಮಾಡ್ಕೊಂಡಿರ್ಕೊ. ನನ್ನ ಬ್ಯಾಂಕ್ ಎದುರು ಇವತ್ತಿಗೆ ಇದು 3ನೇ ಜಾಗ ಕೆಲಸ ಹುಡ್ಕೊಂಡು ಬರ್ತಿರೋದು. 1 ಗಂಟೆ ಕಾಯಿಸ್ತಾರೆ ಒಂದು ಅಪಾಯಿಂಟ್ಮೆಂಟ್ಗೆ. ಎಲ್ರಿಗೂ ನಾನು ಫ್ಯಾಷನ್ ಡಿಸೈನಿಂಗ್ ಕಲಿತಿದ್ದೀನಿ ಅಂತ ಕಣ್ಣು. ಅದು ನನ್ನ ಇಷ್ಟ. ಪಾರ್ಟ್ ಟೈಮ್ ಜಾಬ್ ಕೇಳೋದಕ್ಕೂ ಇದಕ್ಕೂ ಏನು ಸಂಬಂಧ? ಹಾಗಾದ್ರೆ ಯಾರು ಪಾರ್ಟ್ ಟೈಮ್ ಕೆಲಸನೇ ಮಾಡ್ತಿಲ್ವಾ ಈ ದೇಶದಲ್ಲಿ? ದೇವ್ರೇ, ಓನರ್ಗೆ ತಲೆ ನೆಟ್ಕಿರೋ ಹಾಗೆ ನೋಡ್ಕೊಂಡು ನಂಗೆ ಕೆಲಸ ಕೊಡೋ ಮೀನ್ಸ್ ಕೊಡತ್ತಾ? ಕೆಲಸ ಮಾಡಿದ್ರೆ ಮಿಕ್ಕ ಹುಡುಗಿರಾಗಿ ದಿನಕ್ಕೆ 10 ಗಂಟೆ ಮಾಡು, ಇಲ್ಲಾಂದ್ರೆ ಕೆಲಸ ಇಲ್ವಂತೆ. ನಾನು ನಿನ್ ಫುಲ್ ಡೇ ಸಂಬಳನ ಕೇಳ್ತಾ ಇದ್ದೀನಿ. ಅರ್ಧ ಕೆಲಸ ಅರ್ಧ ಸಂಬಳ.
ನನ್ನ ಟೇಸ್ಟು ಇಂಟ್ರೆಸ್ಟು ಅವಶ್ಯಕತೆಗಳು ಕೆಲಸ ಕೊಡೋರಿಗೆ ಅರ್ಥನೇ ಆಗ್ತಿಲ್ವೇನೋ. ಕಲಿತಾ ಕಲಿತಾ ಅದ್ರ ಮಧ್ಯೆ ಸಂಪಾದನೆ ಮಾಡಬೇಕು ಅಂದರೆ ಸಾಧ್ಯನೇ ಆಗ್ತಿಲ್ವೇ? ಕವಿನ್ ಬಾ ಅಣ್ಣ, ಕೂತ್ಕೋ. ಜಾನಕಿ, ನನ್ನ ಗೆಳೆಯ ಸಿಕ್ಕಿದ್ದ. ಅವನೇನೋ ಅವನ ಮಗನ್ನ ಓದಿಸ್ಬೇಕಂತೆ. ಯಾವ ಫೀಲ್ಡ್ ಒಳ್ಳೇದು ಅಂತ ಕೇಳ್ದ. ನಾನು ಲಾಂಗ್ ಆರ್ಟ್ಸು ಅಂದೆ. ಅದಕ್ಕೆ ಅವನು ಲಾಯರ್ ಕೆಲಸ ಏನೂ ಚೆನ್ನಾಗಿಲ್ಲ, ಇನ್ಕಮ್ ಕಡಿಮೆ, ಕಾಂಪಿಟಿಷನ್ ಜಾಸ್ತಿ ಅಂತಿದ್ದ. ಸಾರಿ, ಬೇರೆ ಏನಾದರೂ ಓದಿಸ್ಲಿ? ಜಾನಕಿ, ನಮ್ಮ ಲಕ್ಕಿನೂ ಲಾಯರ್ ಕೆಲಸ ಮಾಡೋಕೆ ಹೋಗ್ತಾ ಇದ್ದಾನಲ್ವಾ, ಬೇರೆ ಏನಾದರೂ ಮಾಡಲಿ. ಅಣ್ಣ, ನಿನ್ನ ಫ್ರೆಂಡ್ ಮಗ ಲಾ ಓದಬೇಕು ಅಂತಿದ್ದಾನೆ. ನನ್ನ ಮಗ ಲಾ ಓದಿದ್ದಾನೆ. ಯಾರು ಏನು ಓದಿದ್ದಾರೋ ಅದನ್ನು ತಾನೇ ಮಾಡಬೇಕು. ಆದರೆ ಜಾನಕಿ, ಲಕ್ಕಿಗೆ ಆ ಕೆಲಸ ಇಷ್ಟ ಇದ್ದಾಗಿಲ್ಲ. ಹಾಗಂತ ಅವನ ಹತ್ರ ಹೇಳಿದ್ನ? ಯಾರಿಗೇನಿಷ್ಟ ಅಂತ ನನಗೆ ಗೊತ್ತು. ಮಕ್ಕಳಿಗೆ ಕಹಿ ಔಷಧಿ ಕೊಡ್ತಾರೆ ಡಾಕ್ಟ್ರು. ನಾವು ಅದನ್ನು ಕುಡಿಸ್ತೀವಿ. ಮಕ್ಕಳಿಗೆ ಇಷ್ಟ ಆಗಲ್ಲ, ಆದರೂ ಕುಡಿಸ್ತೀವಿ. ಯಾಕೆ ಹೇಳು? ಅದು ಅವ್ರ ಒಳ್ಳೇದಕ್ಕೋಸ್ಕರ. ಇದು ಹಾಗೇನೆ. ಜಾನಕಿ, ಅದು ಅಣ್ಣ, ಲಕ್ಕಿ ನಿನ್ನೇನಾದರೂ ಕೇಳಿದ್ರೆ ಲಾಯರ್ ಆಗೋದ್ರಿಂದ ಏನೇನು ಅನುಕೂಲ ಇದೆ ಅಂತ ಹೇಳು. ಅವನಿಗೆ ಅರ್ಥ ಮಾಡಿಸು, ನನಗೆ ಅರ್ಥ ಮಾಡ್ಸೋಕೆ ಬರಬೇಡ. ನಿನ್ನ 3 ಮಕ್ಕಳು ಅಂದರೆ ನಿನಗೆ ಪ್ರಾಣ. ಅದಕ್ಕೆ ಅವ್ರನ್ನ ಬೆಳೆಸಿರೋ ತೊಟ್ಲನ್ನು ಇನ್ನೂ ಬೆಡ್ರೂಮ್ನಲ್ಲೇ ಇಟ್ಕೊಂಡಿದ್ಯಾ. ಅದರಲ್ಲೂ ಲಕ್ಕಿ ಅಂದರೆ ನಿನ್ನ ಕನಸು. ಒಂದು ಮಾತು ಬಂದು ಬಿಡ್ತು. ಆಯ್ತಾ ಮಂಗಳಾರತಿ? ಏನ್ ಮಂಗಳಾರತಿ? ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ ಅಷ್ಟೇ. ಹೇಳಿ ಏನು ಪ್ರಯೋಜನ? ಕೇಳಿಸ್ಕೊಂಡ್ರ ಅವರು? ಇಲ್ಲ ತಾನೇ? ಲಕ್ಷ್ಮಣ ನನ್ನ ಮಗ ಇದ್ದಾಗೆ ನಿಂಗೆ ಬೇಡ, ಸುಮ್ಮನೆ ಯಾವಾಗ್ಲೂ ನಿಮ್ ಜೊತೆಗೆ ಆಟ ಆಡ್ಕೊಂಡಿರಕ್ಕಾಗುತ್ತೆ ಅಂದ್ರು? ಕೆಲ್ಸ ಹುಡ್ಕೋದ್ ಬೇಡ್ವಾ? ಮನೆಗ್ ಬಂದೋಗಲು ಚಾಕ್ಲೇಟ್ ಕೊಡ್ಸಕ್ಕ, ಐಸ್ ಕ್ರೀಮ್ ಕೊಡ್ಸಕ್ಕ ಅಂತ ಕೇಳ್ತೀರಾ? ಈಗ ಎಷ್ಟೊತ್ತು ಕಾಯೋದಂತ ರೌಡಿಸಮ್ ಮಾಡ್ತೀರಾ? ದುಡ್ಡು ಯಾರು ಕೊಡ್ತಾರೆ ಇದಕ್ಕೆಲ್ಲ? ದುಡಿಯೋದ್ ಬೇಡ್ವಾ? ಪಾಪ ನಿಖಿಲ್ ಫೀಸ್ ಕಟ್ಟೋಕೆ ಇನ್ನೊಂದೇ ತಿಂಗಳು ಟೈಮ್ ಇರೋದು. ದುಡ್ಡು ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರೆ? ಅದಕ್ಕೆ ಇಡೀ ದಿನ ದುಡಿಬೇಕಂದು. ಇಡೀ ದಿನ ದುಡಿದ್ರೇನೆ ದುಡ್ಡು ಸಿಗೋದು. ಅಕ್ಕ, ಏನು ನೀನ್ ಚಾಕ್ಲೇಟ್ ಕೊಡ್ಸೋದು ಬೇಡ, ನೀನು ನಮ್ ಜೊತೆ ಆರಾಮ್ಸಾಗಿ ಆಟ ಆಡ್ಕೊಂಡಿರೋ. ಕ್ಯೂಟ್ ಬುಡ್ಡ, ಎಷ್ಟೊತ್ತು ಹಚ್ಕೊಂಡಿದಿರೋ ನೀವೆಲ್ಲ. ನಾನ್ ಮದ್ವೆ ಆಗಿ ಹೋದ್ರೆ ನೀವೆಲ್ಲ ಏನ್ರೂ ಮಾಡ್ತೀರಾ? ನೀನ್ ಎಲ್ಲೋಗ್ತೀವಿ, ನಾವು ಅಲ್ಲೇ ಬರ್ತೀವಿ. ಬರ್ಬಾರ್ದ? ಬರ್ಬೋದು, ಪರ್ಮಿಷನ್ ಕೊಡೋರು ಕೊಟ್ರೆ. ಯಾರ್ ಪರ್ಮಿಷನ್ ಕೊಡೋರು? ನಾವು ಅವ್ರ ಹತ್ರ ಕೇಳ್ತೀವಿ. ಈಗೇನ್ ಪರ್ಮಿಷನ್ ಕೇಳೋದ್ ಬೇಡ, ನಾವೆಲ್ಲರೂ ಅರ್ಜೆಂಟ್ ಆಗಿ ಬಾಬು ಅಂಕಲ್ ಅಂಗಡಿಗೆ ಹೋಗ್ಬೇಕು. ಬಾಬು ಅಂಕಲ್ ಅಂಗಡಿಗ? ಯಾರ್ ಬರ್ತಾಳೆ? ಬರ್ಡೇ ಆದ್ರೆ ಖುಷಿ ನೋಡು. ಕೇಕ್ ತಿಂದು ಹೆಂಗಾಗಿದ್ಯೋ ನೀನು ಗುಂಡಣ್ಣ. ನೀ ಯಾಕೋ ಸಪ್ಪು ಕೂತಿದ್ಯಾ? ಬಂದಾಗಿಂದ ನೋಡ್ತಿದ್ದೀನಿ ಡಲ್ ಆಗಿದ್ಯಾ.
ನಿನ್ ಸ್ಕೂಲ್ ಫೀಸ್ ಕಟ್ಟಕ್ಕೆ ಇನ್ನ 1 ತಿಂಗಳು ಟೈಮ್ ಇದೆ, ನಾ ಕಟ್ತೀನಿ. ಅವ್ರ ಅಮ್ಮ ಮನೇಲಿಲ್ವಂತೆ, ತಿಂಡಿ ತಿಂದಿಲ್ವಂತೆ. ಅಯ್ಯೋ ಹಸ್ವಾಗ್ತಿದ್ಯಾ? ಬಂದ ತಕ್ಷಣ ಹೇಳೋದ್ ತಾನೆ. ಸರಿ, ಎಲ್ರಿಗೂ ಉಪ್ಪಿಟ್ಟು ಮಾಡ್ಕೊಡ್ತೀನಿ, ತಿಂಡಿ ತಿಂದು ಆಮೇಲೆ ಬಾಬು ಅಂಕಲ್ ಅಂಗಡಿಗೆ ಹೋಗೋಣ. ಓಕೆ? ಉಪ್ಪಿಟ್ಟು ತಿನ್ನೋಣ. ನಿಂಗೆ ತುಂಬಾ ಹಸು ಆಗ್ತಿದೆ ಅಂತ ಹೇಳಿದ್ಯಲ್ಲ, ಸೊ ಫಸ್ಟ್ ತುತ್ತು ನಿಂಗೆ. ಚೆನ್ನಾಗಿದ್ಯಾ ಆಕಾಶ್? ಆ ಮಾಡು. ವೆರಿ ಗುಡ್. ಎಲ್ರಿಗೂ ಒಂದೊಂದು ತುತ್ತು ನಾನು ತಿನ್ಸಿದ್ಮೇಲೆ ತಟ್ಟೆಗೆ ಹಾಕ್ಕೊಡ್ತೀನಿ, ಎಲ್ರೂ ಚೆನ್ನಾಗಿ ತಿನ್ಬೇಕು. ಓಕೆ? ಇವರು ಆನಂದ್ ಗೌಡ. ಹಾಯ್. ಲಕ್ಷ್ಮಣ್. ಇವರು ಮಹೇಶ್. ಹಾಯ್ ಲಕ್ಷ್ಮಣ್. ಇವರು ಕರ್ಣೇಶ್. ಹಾಯ್ ಲಕ್ಷ್ಮಣ್. ಇವರು ಮಮತಾ. ಹಲೋ, ವೆಲ್ಕಮ್. ಇವರು ಧಾರಣಿ. ನಮಸ್ತೆ. ನಮಸ್ತೆ, ಗುಡ್ ಲಕ್. ಲಕ್ಷ್ಮಣ್, ಈಚೆ ನಿಮ್ದು. ಸರಿಯಾದ ಜಾಗಕ್ಕೆ ಬಂದಿದ್ಯಾ, ಚೆನ್ನಾಗಿ ಸಿಕ್ಕಾಕೊಂಡಿದ್ಯಾ. ಮುಗೀತು ಕಣೋ. ಈ ಫೈಲ್ಗಳ ಅಡಿಯಲ್ಲಿ ನಿನ್ನ ಯವ್ವನ, ಆಸೆ, ಆಕಾಂಕ್ಷೆಗಳು ಸಮಾಧಿಯಾಗಿ ಹೋಗ್ತವೆ. ಮುಗೀತು ನಿನ್ನ ಕತೆ. ಕೇಲ್ ಕತಮ್ ಕಣ್ಲೆ. ಲಕ್ಕಿ, ನೀನು ಲಕ್ಕಿ ಅಲ್ಲ ಕಣೋ, ಅನ್ಲಕ್ಕಿ.